ಪಟ್ಟಣದ ಪುರಸಭೆ ವತಿಯಿಂದ ಗುರುಭವನದಿಂದ ಹೇಮಾವತಿ ಕಚೇರಿಗೆ ಬಿಎಂ ರಸ್ತೆ ವಿಭಜಕ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಜನರ ತೆರಿಗೆ ಹಣ ಪೋಲು ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ರಸ್ತೆ ಮಧ್ಯೆ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗ್ತಾ ಇರುವ ಡಿವೈಡರ್ಗಳಿಂದ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಹೇಳಿದರು. ಈಗಾಗಲೇ ಉತ್ತಮವಾಗಿದ್ದ ರಸ್ತೆಗಳನ್ನು ಹಾಳು ಮಾಡಲಾಗಿದ್ದು ಇದರಿಂದ ಅಪಘಾತಗಳ ಸಾಧ್ಯತೆ ಹೆಚ್ಚಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಅವೈಜ್ಞಾನಿಕ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೊಸ ನಕ್ಷೆ ರೂಪಿಸಿ ಕಾಮಗಾರಿ ಕೈಗೊಳ್ಳಬೇಕು ಎಂದು ಅಶೋಕ್ ಕುಮಾರ್ ಒತ್ತಾಯಿಸಿದರು. ತರಕಾರಿ ಮಾರ್ಕೆಟ್ ಇರ್ಬೋದು, ಹಣ್ಣಿನ ಅಂಗಡಿ ಇರ್ಬೋದು, ಫುಟ್ಪಾತ್ ಅವ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು. ಫುಟ್ಪಾತ್ನವರಿಗೆ ಅವ್ರಿಗೆ ಬೇಕಾದೆಲ್ಲ ಜೀವನ ಮಾಡೋದು. ಅವ್ರು ಒಂದು ವ್ಯವಸ್ಥಿತವಾದ ರೂಪ ಕಲಿಸ್ಬಿಡಿ, ಯಾಕಾಗಲ್ಲ? ತುಂಬಾ ಬಗೆಹರಿದೆ ಮಾಡ್ಬೋದು. ಇವರು ಅದನ್ನು ಬಿಟ್ಬಿಟ್ಟು ಬೇರೆ ತಮ್ಮ ಹೆಸರು ಹಾಕ್ಸ್ಕೊಳ್ಳಕ್ಕೆ ತಮ್ಮ ಇದನ್ನ ಮಾಡ್ಕೊಳ್ಳಕ್ಕೆ ಅದನ್ನೆಲ್ಲ ಮಾಡಿ ಚಂದ್ರಾಪಟ್ಟಣ ನಗರ ಸುಂದರ ಹಾಳು ಮಾಡ್ತಾ ಇದಾರಲ್ಲ ಸರ್. ಹೊಟ್ಟೆ ಉರಿಯುತ್ತೆ ಖಂಡಿತ. ಇದರಿಂದ ದಯವಿಟ್ಟು ಮಾಧ್ಯಮದಲ್ಲಿ ಇದನ್ನ ನಾವು ಸ್ವಲ್ಪ ಹೈಲೈಟ್ ಮಾಡಿ ಇನ್ ಫ್ಯೂಚರ್ ಮುಂದಿನ ಬರೋದಕ್ಕೆ ಪೀಳಿಗೆಗಾರ ಅನುಕೂಲ ಆಗಿ ನೆಮ್ಮದಿ ಬರಲಿ. ಇಲ್ಲೆಲ್ಲ ಒಂದು ಅಂಗಡಿಗೆ ಹೋಗ್ಬೇಕು, ವೆಹಿಕಲ್ ನಿಲ್ಸಕ್ಕೆ ಜಾಗ ಇಲ್ಲ ಸರ್ ನಮ್ಗಳಿಗೆ, ಜನಗಳಿಗೆ. ಇನ್ನು ಏಜ್ ಆದಲ್ಲಿ ತಿರ್ಗಾಡಕ್ಕಾಗಲ್ಲ, ಫುಟ್ಪಾತ್ ಇಲ್ಲ. ಏನು ಇದು ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ತದೆ. ಇದನ್ನ ಮಾಧ್ಯಮದ ದಯವಿಟ್ಟು ಇದನ್ನ ಸ್ವಲ್ಪ ಇದನ್ನ ವ್ಯಕ್ತಪಡಿಸಿ ಹೈಲೈಟ್ ಮಾಡಬೇಕು ಅಂತ ಕೇಳ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಸಿಟಿ ಅಶೋಕ್, ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ರೋಹಿತ್, ಮಾಜಿ ಪುರಸಭಾ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ನಂಜುಂಡ ಮೈಮ್, ಹಾಗೆಯೇ ಕಾಂಗ್ರೆಸ್ ಮುಖಂಡರುಗಳಾದ ದಿಂಡಗೂರು ಶಿವಲಿಂಗೇಗೌಡ, ಟಗರು ರಾಘು, ಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು.